ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸಿರ್ತೀನಿ. ನಾನು ನಿಮ್ಮ ವರ್ಷ ಮೇಕವ್ರು ಮಾತಾಡ್ತಾ ಇರೋದು. ಇವತ್ತಿನ ಲಾಗ್ಸ್ ಬಂದು ನನ್ನ ಮಗಳು ಹಾಸ್ಟೆಲಿಗೆ ಬಿಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಇವತ್ತು ಬೆಳಗ್ಗೆ ಅವಳಿಗೆ 8:30 ಒಳಗೆ ಕಾಲೇಜ್ ರೀಚ್ ಆಗಬೇಕು ಅಂತ ಮೆಸೇಜ್ ಬಂದಿತ್ತು. ಸೊ ನಾವು 3 ಎಲ್ಲ ಎದ್ದು ಬೇಗ ಬೇಗ ಸ್ನಾನ ಮುಗಿಸಿ 4:30 ಅಷ್ಟರಲ್ಲಿ ಮನೆ ಬಿಟ್ವಿ. 4:30 ಹಂಗೆ ಆನ್ ದಿ ವೇ ಹೋಗ್ತಾ ಧರ್ಮಸ್ಥಳ ಹೋಗಿ ದೇವ್ರಿಗೆ ಕೈ ಮುಗಿದು ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಕಾಲೇಜ್ ರೀಚ್ ಆದ್ವಿ. ನನ್ನ ಮಗಳು ಓದ್ತಾ ಇರೋ ಕಾಲೇಜ್ ಬಂದು ಎಕ್ಸೆಲ್ ಗುರುವಾಯಿನಕೆರೆ. ಅಲ್ಲಿ ಕಾಲೇಜ್ ರೀಚ್ ಆದ ತಕ್ಷಣ ಬೆಳಗ್ಗೆಯಿಂದ ಖುಷಿಯಾಗಿದ್ದ ನನ್ನ ಮಗಳು ಸ್ವಲ್ಪ ಅಪ್ಸೆಟ್ ಆದಳು. ಅಂದರೆ ಅಪ್ಪ ಅಮ್ಮ ತಂಗಿನೆಲ್ಲ ಬಿಟ್ಟಿರಬೇಕಾಗುತ್ತೆ, ಅದರಲ್ಲೂ ಅವಳು ತುಂಬ ಕ್ಲೋಸ್ ಇರೋ ಅಣ್ಣನ ಬಿಟ್ಟಿರಬೇಕಾಗತ್ತೆ ಅಂತ ಸ್ವಲ್ಪ ಅಪ್ಸೆಟ್ ಆದಳು. ನಾವು ಕೂಡ ಏನು ಮಾಡೋದು, ಓದಲೇಬೇಕಲ್ವ ಅಂತ ನನಗೆ ಮಂಗಳೂರು ಸೈಡ್ ಓದಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಹಂಗಾಗಿ ಅವಳು ಬಿಟ್ಟಿರೋ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅವಳನ್ನ ಅಲ್ಲಿ ಕಾಲೇಜಿಗೆ ಹಾಕಿದ್ವಿ. ಅವಳು ಲಗೇಜೆಲ್ಲ ತಗೊಂಡು ಲಿಫ್ಟ್ ಹತ್ರ ಹೋದ ತಕ್ಷಣ ಬೇಜಾರಾಯಿತು. ಅವಳು ಸ್ವಲ್ಪ ಮಂಕಾಗಿದ್ಲು. ಲಿಫ್ಟ್ ಕ್ಲೋಸ್ ಆಯಿತು, ನಾವು ಹೊರಗಡೆ ಬಂದ್ವಿ. ಅವಳು ಲಗೇಜೆಲ್ಲ ಮತ್ತೆ ರೂಮಿಗೆ ಇಟ್ಬಿಟ್ಟು ಮತ್ತು ನಮ್ಮ ಜೊತೆ ಸ್ವಲ್ಪ ಹೊತ್ತು ಕೂರೋಣ ಅಂತ ಹೊರಗಡೆ ಬಂದಳು. ಅಲ್ಲಿ ಅವಳ ತಂಗಿ ಅವಳು ತುಂಬ ಅಟ್ಯಾಚ್ಮೆಂಟು. ಅವರಿಬ್ಬರು ತುಂಬ ಅಳ್ತಿದ್ರು. ಅದನ್ನು ನೋಡಿ ನಮಗೂ ಸ್ವಲ್ಪ ನೋವಾಯಿತು. ಅವ್ರ ಅಣ್ಣ ಇದ್ದ, ಅಣ್ಣನೂ ಸ್ವಲ್ಪ ಬೇಜಾರದಲ್ಲೇ ಇದ್ದ. ಅಪ್ಪ, ಅಣ್ಣ, ನಾನು, ತಂಗಿ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡ್ವಿ. ಬಟ್ ಅವಳದು ರೂಮ್ ಕಾರಿಡಾರಲ್ಲಿ ಒಂದು ಕಿಟಕಿ ಇದೆ. ಆ ಕಿಟಕಿಲಿ ಬಾ ಅಂತ ಮತ್ತೆ ಕರೆದ್ವಿ. ಅಲ್ಲಿ ಬಂದು ಬಾಯಿ ಮಾಡಿದ್ಲು. ಮತ್ತು ನಾವು ವಿಧಿ ಇಲ್ಲ, ಬಿಟ್ಟು ಬರಲೇಬೇಕು ಕಾಲೇಜ್ಗೆ. ಅವಳಿವಾಗ ಸೆಕೆಂಡ್ PUC ಓದ್ತಾ ಇದ್ದಾಳೆ. ಚೆನ್ನಾಗಿ ಓದು ಮಗಳೇ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಬರ್ತಾ ಆನ್ ದಿ ವೇಲಿ ನನ್ನ ಚಿಕ್ಕ ಮಗಳು ಚರ್ಮುರಿ ತಿನ್ನಬೇಕು ಅಂದಳು. ಹಂಗಾಗಿ ಸ್ಟಾಪ್ ಮಾಡಿ ಅಲ್ಲಿ ಚರ್ಮುರಿ ತಿಂದು ಮುಗಿಸಿ ಅಲ್ಲಿಂದ ಡೈರೆಕ್ಟಾಗಿ ಹೊರಟು ನಮ್ಮೂರು ಸಕಲೇಶ್ಪುರಕ್ಕೆ ಬಂದು ತಲುಪಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.